ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಇವಾಗ ನಾವು ಬೈಕಲ್ಲಿ ಎಲ್ಗಪ್ಪ ಹೋಗ್ತಾ ಇದ್ದೀವಿ ಅಂತಂದರೆ, ನೀವು ಹಳೆ ವಿಡಿಯೋದಲ್ಲಿ ನೋಡಿರ್ತೀರ. ಗಾಡಿ ಬುಕ್ ಮಾಡಿ ಬಂದಿದ್ವು, ಕೊಟೇಶನ್ ಹಾಕ್ಸ್ಕೊಂಡು ಅವತ್ತೇ ಗಾಡಿ ಬುಕ್ ಮಾಡಿ ಬಂದಿದ್ವು. ಅವತ್ತು ಗುರುವಾರ. ಅದಾದಮೇಲೆ ಓಕೆನಾ, ನಮ್ಮ ಹುಡುಗ ಶುಕ್ರವಾರ ಡೆಲಿವರಿ ತೊಗೊಂಡಿದ್ದೀನಿ ಗಾಡಿನ. ಓಕೆನಾ, ನಾನು ಹೋಗಿದ್ದೆ ಡೆಲಿವರಿ ದಿನ ಶುಕ್ರವಾರ. ಅವತ್ತು ಏನಂದ್ರು ಅಂದರೆ, ನಾವು 11-12 ಗಂಟೆಗೆ ಹೋಗಿದ್ದು. ಬಟ್ ಅಲ್ಲಿ ಶೋರೂಮಲ್ಲಿ ಸರ್ ಒಂದು 4 ಗಂಟೆ 5 ಗಂಟೆಗೆ ಡೆಲಿವರಿ ಕೊಡ್ತೀವಿ ಅಂತಂದರು. ಹಂಗಾಗಿ ನಾನು ಡ್ಯೂಟಿ ಆನ್ ಮಾಡ್ಕೊಂಡು ಹೊರಟೋದೆ. 4-5 ಗಂಟೆವರೆಗೂ ಇರೋಕ್ಕಾಗಲ್ಲ ಅಂಥೇಳಿ ನಮ್ಮ ಹುಡುಗ ಅಲ್ಲೇ ಇದ್ದು ವೆಯ್ಟ್ ಮಾಡಿ 4 ಗಂಟೆಗೆ ಗಾಡಿನ ಡೆಲಿವರಿ ತೊಗೊಂಡು ಡೈರೆಕ್ಟಾಗಿ ಗಾಡಿನ ಬಾಡಿ ಶಾಪ್ ಹತ್ರ ಬಿಟ್ಬಿಟ್ಟು ಬಂದಿದ್ದ. ಓಕೆನಾ, ಶುಕ್ರವಾರ ಬಿಟ್ಟಿದ್ದು ಬಾಡಿ ಶಾಪ್ ಹತ್ರ. ಅದಾದಮೇಲೆ ಶನಿವಾರ ಮತ್ತು ನೆನ್ನೆ ಒಂದೇ ದಿನದಲ್ಲಿ ರೆಡಿ ಮಾಡಿದ್ದಾರೆ ಗಾಡಿನ. ಶನಿವಾರ ರೆಡಿ ಮಾಡಿದರೆ, ಇವತ್ತು ಭಾನುವಾರ. ಓಕೆನಾ, ಇವತ್ತು ನೆನ್ನೆ ಸಾಯಂಕಾಲನೇ ರೆಡಿಯಾಗಿದೆ. ಒಂದೇ ದಿನದಲ್ಲಿ ರೆಡಿ ಮಾಡಿದ್ದಾರೆ ಅಂತಂದರೆ ನನಗೂ ಆಶ್ಚರ್ಯ ಆಯಿತು. ಓಕೆನಾ, ಹಂಗಾಗಿ ಇವತ್ತು ಅವರೇ ಫೋನ್ ಮಾಡಿ ಹೇಳಿದರು, ನಿಮ್ಮ ಗಾಡಿ ರೆಡಿ ಇದೆ, ಬಂದು ತೊಗೊಂಡೋಗಿ ಅಂತ. ಹಂಗಾಗಿ ಇವತ್ತು ಗಾಡಿನ ತೊಗೊಂಡು ಬರೋಕ್ಕೆ ಬಾಡಿ ಬಿಲ್ಡಿಂಗ್ ಶಾಪ್ ಹತ್ರ ಹೋಗ್ತಾಯಿದ್ವಿ. ಬನ್ನಿ ಹೋಗೋಣ, ಯಾವ ರೀತಿ ಬಾಡಿ ಕಟ್ಟಿದ್ದಾರೆ ಆ ಥರ ಇದೆ ನೋಡಿಕೊಂಡು ಗಾಡಿನ ತೊಗೊಂಡು ಸೀದಾ ಮನೆಗೆ ಬರೋಣಂತೆ. ನೋಡ್ತಾ ಇರ್ಬೋದು, ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಅಣ್ಣ ಫುಲ್ ಜೋಶಲ್ಲಿದ್ದಾರೆ. ಹೊಸ ಗಾಡಿ ಹೆಂಗೂ ರೆಡಿ ಆಯಿತು, ಮನೆಗೆ ಬರ್ತಾಯಿದೆ ಅಂತ. ಒಳ್ಳೇದಾಗಲಿ ಕಣಪ್ಪ ಅಂತೇಳಿ ನಾವು ಹೋಗ್ತಾ ಇದ್ದೀವಿ ರಿಂಗ್ ರೋಡಲ್ಲಿ. ಬನ್ನಿ ಯಾವ ಥರ ರೆಡಿ ಮಾಡಿದ್ರು, ನನಗೂ ಒಂದು ಎಕ್ಸೈಟ್ಮೆಂಟ್ ಇದೆ. ಇದು 4ನೇ ಗಾಡಿನೋ 5ನೇ ಗಾಡಿನೇನೋ ಅಲ್ಲೇ ನಾವು ಬಾಡಿ ಕಟ್ಸಿರೋದು. ಓಕೆನಾ, ಯಾವ ಥರ ಇದೆ, ಎಲ್ಲಿ ಕಟ್ಟಿಸ್ತಾ ಇದ್ದೀವಿ ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮುಂದೆ ಹಂಗೆ ವಿಡಿಯೋ ನೋಡ್ತಾ ಇರಿ. ನೋಡಿ, ಸುಮ್ಮನಹಳ್ಳಿ ಫ್ಲೈವರ್ ಇಳಿದ್ಮೇಲೆ ಸರ್ವಿಸ್ ರೋಡಿಗೆ ತೊಗೊಬೇಕು ಲೆಫ್ಟ್ಗೆ. ಇಲ್ಲಿ ಸರ್ವಿಸ್ ರೋಡಿಗೆ ತೊಗೊಂಡು ಹಂಗೆ ನೋಡಿ, ಇಲ್ಲಿ ಪೆಟ್ರೋಲ್ ಬಂಕ್ ಸಿಗುತ್ತೆ, ಒಂದು ನಯಾರ ಬಂಕ್ ಸಿಗುತ್ತೆ. ಅದಾದಮೇಲೆ ಇನ್ನೊಂದು ಪೆಟ್ರೋಲ್ ಬಂಕ್ ಸಿಗುತ್ತೆ ನೋಡಿ, ಭಾರತ್ ಪೆಟ್ರೋಲ್ ಬಂಕು. ಇದಾದಮೇಲೆ ಹಂಗೆ ಸ್ಟ್ರೈಟ್ ಮುಂದೆ ಹೋದರೆ ನಿಮಗೆ ಪೈಪ್ ಲೈನ್ ಬ್ರಿಡ್ಜ್ ಮೇಲೆ ಹೋಗ್ತೀರಾ ಕರೆಕ್ಟಾಗಿ. ಬನ್ನಿ ಅಲ್ಲಿ ಮುಂದೆ ಹೋಗಿ ತೋರಿಸ್ತೀನಿ ಎಲ್ಲಿ ಅಂತ. ನಿಮಗೆ ಲ್ಯಾಂಡ್ ಮಾರ್ಕೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಪೈಪ್ ಲೈನ್ ಬ್ರಿಡ್ಜ್ ಮೇಲೆ ಬಂದಿದ್ದೀವಿ. ಓಕೆನಾ, ನೋಡಿ ಇವಾಗ ನಾವು ರೈಟ್ ಸೈಡು ಸರ್ವಿಸ್ ರೋಡಲ್ಲಿ ತೊಗೊತಾ ಇದ್ವಿ. ಇದು ಪೈಪ್ ಲೈನು ಅಂಡರ್ ಪಾಸು. ರೈಟ್ ಸೈಡಲ್ಲಿ ಸರ್ವಿಸ್ ರೋಡಲ್ಲಿ ಆದಂಗೆ ಹೋಗ್ತಾಯಿದ್ವಿ. ಮುಂದೆ ರೈಟ್ ತೊಗೊಬೇಕು. ನಿಮಗೆ ಲ್ಯಾಂಡ್ ಮಾರ್ಕು ನಿಮಗೆ ಬೈ ಚಾನ್ಸ್ ಏನಾದರೂ ನಿಮ್ಗೆ ಬೇಕು ಅಂತಂದರೆ ಯೂಸ್ ಆಗಲಿ ಅಂತ ತೋರಿಸ್ತಾ ಇದ್ವಿ. ಇವಾಗ ಇಲ್ಲಿ ರೈಟ್ ತೊಗೊಂಡು ಮುಂದೆ ಲೆಫ್ಟ್ ತೊಗೊಬೇಕು. ಅದು ನಿಮಗೆ ಡೈರೆಕ್ಷನ್ ಹೇಳ್ಬೇಕಂತಂದರೆ ಪೈಪ್ ಲೈನ್ ರೋಡು ಅದ್ರ ಪಕ್ಕದ ರೋಡ್ ಅಂದ್ಕೊಳ್ಳಿ, ರೈಟ್ ಸೈಡ್ಗೆ. ಓಕೆನಾ, ರೈಟ್ ತೊಗೊಂಡು ಇಲ್ಲಿ ಮುಂದೆ ಲೆಫ್ಟ್ ತೊಗೊತೀವಿ. ಲೆಫ್ಟ್ ತೊಗೊಂಡ್ರೆ ಡೈರೆಕ್ಟಾಗಿ ಬಾಡಿ ಶಾಪ್ ಹತ್ರನೇ ಬರುತ್ತೆ. ನೋಡಿ, ಇದು ಪೈಪ್ ಲೈನ್ ರೋಡ್ ಪಕ್ಕದ ರೋಡು ರೈಟ್ ಸೈಡ್ಗೆ. ರಿಂಗ್ ರೋಡಿಂದ ಬಂದರೆ ನಾನು ಸ್ವಲ್ಪ ಡೌನ್ ಇಳಿಬೇಕು. ಇಲ್ಲೇ ಮುಂದೆ ನೋಡಿ ನಿಮಗೆ ಕಾಣಿಸುತ್ತೆ ನೋಡಿ, ಅಲ್ಲಿ ಅಪ್ಪೆ ಗಾಡಿ ಕಾಣಿಸ್ತಾ ಇದೆ ನೋಡಿ. ನಮ್ಮ ಗಾಡಿ ಬಾಡಿ ಕಟ್ಟಿ ಗೇಟ್ ಹತ್ರನೇ ನಿಲ್ಲಿಸಿದ್ದಾರೆ ನೋಡಿ. ಇಲ್ಲಿ ಇದೇನೇ ಲೆಫ್ಟಲ್ಲಿ ಇದೆಯಲ್ಲ, ಇದೇ ಬಾಡಿ ಶಾಪು, ಇದೇ ಗಾಡಿ. ಓಕೆನಾ, ಬಾಡಿ ಶಾಪ್ ಯಾವುದು ಅಂತ ತೋರಿಸ್ತೀನಿ ನೋಡಿ. ನೋಡಿ, ಇಲ್ಲಿದೆ ಬೋರ್ಡ್ ನೋಡಿ, ಶ್ರೀ ಬೀರೇಶ್ವರ ಆಟೋ ವರ್ಕ್ಶಾಪ್ ಅಂತ. TVS ಗಾಡಿ ನೋಡಿ, ಇಲ್ಲಿ ನಾನು ರಿವ್ಯೂ ಮಾಡಿದ್ನಲ್ಲ ಅದೇ ಗಾಡಿ. ಈ ಗಾಡಿಗಳು ತುಂಬ ಜಾಸ್ತಿ ಬರ್ತಾ ಇದ್ದಾವಂತೆ. 3 ವೀಲರಲ್ಲಿ ಇರೋ ಗಾಡಿಗಳಿಗೆಲ್ಲ ಈ ಗಾಡಿದೆ ಜಾಸ್ತಿ ಲೆಂತ್ ಬರೋದು. 6 ಅಡಿ ಲೆಂತು. ಇದು 6.5, ಇದು 6, ನಮ್ದು 5.5. ಇದು ಬಾಡಿ ಕಟ್ಟಿರೋದೇ ನಿಂದು, ಅದು ಇವಾಗ ಬಂದಿರೋದು. ತಗೊಂಡೋಗ್ಲಿ ಅಂತ ಹಿಂಗೆ ಗೇಟ್ಗೆ ಹಾಕ್ಬಿಟ್ಟವ್ರು ನೋಡು. ಇದು ಒಂಥರ ಚೆನ್ನಾಗಿದೆ ಗಾಡಿ ನೋಡಿ. ಇದು ವಿಂಡೋ ನೋಡಿಲಿ, ವಿಂಡೋ ಗ್ಲಾಸ್ ಥರ ಇದು ಲಾಕ್ ಮಾಡಿರ್ತಾರೆ. ಇದು ಡ್ಯಾಶ್ ಬೋರ್ಡು ಮತ್ತು ವಿಂಡೋ ಸಿಸ್ಟಮ್, ಮಿರರ್ ಎಲ್ಲ ಚೆನ್ನಾಗೈತೆ ಇದರಲ್ಲಿ ನೋಡಿ. ಮಿರರ್ ಇದೆ ಹೇಳಿದ್ದು ನಾನು, ಇಲ್ಲ ಓಪನು. ಫುಲ್ ಪ್ಲೇ ಐತೆ, ಫುಲ್ ಪ್ಲೇ ಐತಪ್ಪ ನೋಡಿ. ಹ್ಞೂ, ಅದೊಂದು ಪ್ಲಸ್ ಪಾಯಿಂಟ್. ಯಾರಾದರೂ ಹೊಡ್ಕೊಂಡೋದ್ರೂ ಹಿಂದಕ್ಕೆ ಹೊಡೆದ್ರೂ ಹೋಗುತ್ತೆ, ಮುಂದಕ್ಕೆ ಹೊಡೆದ್ರೂ ಬರುತ್ತೆ. ಹೊಸ ಗಾಡಿ. ಖಾಲಿ ಬಾಕ್ಸ್ ಏನಾಯಿತು, ಖಾಲಿ ಬಾಕ್ಸ್ ಏನೋ ಆಯ್ತು ಅದರಲ್ಲಿ. ಇದೊಂದು ಸ್ವಲ್ಪ ಚೇಂಜ್ ಐತೆ ಗಾಡಿ, ಹಳೆ ಗಾಡಿಗೂ ಈ ಗಾಡಿಗೂ.
ಟಾರ್ಪಲ್ ಹಗ್ಗ. ಹಗ್ಗ ಲೂಸ್ ಆಯಿತು, ಹೆವಿ ಲೂಸ್ ಆಯ್ತಪ್ಪ ಹಗ್ಗ. ಸಿಂಗಲ್ ಹಗ್ಗ ಹಾಕೋರಲ್ಲಪ್ಪ. ಡೋರ್ ಲಾಕು ಮಾಮೂಲಿ ಡೋರ್ ಲಾಕ್ ಮಾಡೋರೆ. ಇದೊಂದು ಸಪೋರ್ಟ್ ಓಕೆ, ಚೆನ್ನಾಗಿ ಕೊಟ್ಟವ್ರು. ಹಗ್ಗ ಅಂತೂ ಓಹೋ ಏನು ಹಗ್ಗ ಹೊಡೆದವ್ರೆ, ಸುಮ್ಮನೆ ಹಗ್ಗ ಹೊಡೆದವ್ರೆ, ಟೈಟ್ ಹೊಡೆದಿಲ್ಲ. ಏರ್ ಕಮ್ಮಿ ಐತೆ, ಏರೆಲ್ಲ ಇಕ್ಸ್ಕೋಬೇಕು. ಫ್ರಂಟಿಗೆ ಯೆಲ್ಲೋ ಕಲರ್ ಯಾವ ಥರ ಕೂರ್ಸವ್ರೆ. ಮೇಲೆ ಕೂರಿಸ್ಬೇಕಾಗಿತ್ತೇನೋ. ಬಾ ಎತ್ಕೊಂಡು ಹೋಗೋಣ, ಇನ್ನೇನು ಮುಗೀತು. CNG ನೋಡ್ರಿ ಗೇರ್ ನೋಡಿಲಿ 6 AN 1 2 3 4 ಗೇರ್ ಲಾಸ್ಟು ಆಯ್ತಾ. ಇದು ಹೆಡ್ಲೈಟು, ಲೋ ಬೀಮ್, ಹೈ ಬೀಮು, ಲೆಫ್ಟ್ ರೈಟ್ ಇಂಡಿಕೇಟ್ರು. ಇದು ನೋಡಿ ಇಲ್ಲಿ ಸ್ಟಾರ್ಟ್ರು, ಹಾರನ್ನು, ಇದು ವೈಫರು. ಮೀಟ್ರ್ ಚೆನ್ನಾಗೈತೆ. ಬ್ಯಾಟ್ರಿ ಪ್ಲೇಸ್ಮೆಂಟ್ ಚೆನ್ನಾಗೈತೆ, ಜಾಗ ಫ್ರೀಯಾಗಿ ಐತೆ ಇದಕ್ಕೆ. ಇದು ಒಂಥರ ಡೋರೇ ಸಾಕೋದು ಇಷ್ಟ ಆಗಿದ್ದು, ಕಾರ್ ಡೋರು. ನೋಡಿ ಇಲ್ಲಿ ಜೀತೋ ಗಾಡಿ ರೆಡಿ ಆಗ್ತಾ ಇದೆ. ಇಲ್ಲಿ ಅಶೋಕ್ ಲೇಲ್ಯಾಂಡ್ ಫುಲ್ ಚಕ್ಕರು. ಎಷ್ಟು 3mm 4mm ಅಣ್ಣ ಇದು? ಒಂದು ಯಾರೋ ಕೇಳಿದ್ದಕ್ಕೆ 2mm ಚಕ್ಕರ್ ಸೀಟೇ ಬರೋಲ್ಲ ಅಂದರು. ಅಲ್ಲ ನೀವಲ್ಲ, ನಾವು ಬೇರೆ ಕಡೆ ಯಾರೋ ಹೇಳಿದ್ದು. ನೋಡಿ ಇವ್ರ ಡೀಟೇಲು ಇಲ್ಲಿದೆ. ಎಲ್ಲಣ್ಣ ನಿಮ್ಮದು? ವೀರೇಶ್ವರ ಕೇಳ್ತಿದ್ರಲ್ಲ, ಸುಮಾರು ಜನ ಕೇಳ್ತಾಯಿದ್ರು, ಅದಕ್ಕೆ ನಿಮ್ಮ ಡೀಟೇಲ್ ಹಾಕಿರ್ತೀನಿ. ಫೋನ್ಗೇನು ಮಾಡಿದ್ರೆ ರೆಸ್ಪಾನ್ಸ್ ಮಾಡಿ. ನಾವು ಸುಮಾರು ಒಂದು 5 ವರ್ಷದಿಂದ ಇವ್ರ ಹತ್ರನೇ ಬಾಡಿ ಕಟ್ಸ್ತಾ ಇರೋದು. ಒಂದು 4 ಗಾಡಿ ಕಟ್ಸಿದ್ದೀವಿ ಅಣ್ಣ ನಿಮ್ಮ ಹತ್ರ ಅಲ್ಲಣ್ಣ? 4 ಗಾಡಿ ಕಟ್ಸಿದ್ದೀವಿ. ಇವಾಗ ನಮ್ಮ ಹುಡುಗಂದು ಸೇಮ್ ಅದೇ ಥರ ಗಾಡಿ 3 ಗಾಡಿ ಆಗೈತೆ. ಒಂದು ಜೀತೋ ಗಾಡಿ ಆಗೈತೆ, 4 ಗಾಡಿ ಆಗೈತೆ. ನಮ್ದು ಏನಾದರೂ ಸಣ್ಣ ಪುಟ್ಟ ವರ್ಕ್ ಇದ್ದರೆ ಬಂದು ಮಾಡಿಸ್ಕೊತೀವಿ. ರೇಟು ನಿಮ್ಗೆ ಏನೇ ಬೇಕು ಡೀಟೇಲು ಅಂದ್ರೂ ಇಲ್ಲಿ ಐತೆ ನಂಬರ್, ನಿಮಗೆ ಫೋನ್ ಮಾಡಿ ತಿಳ್ಕೊಬೋದು. ಇನ್ನೇನಣ್ಣ, ಇನ್ನೇನು ಹೇಳ್ತೀರಾ? ಓಕೆ ಅಣ್ಣವ್ರು ಫುಲ್ ಬ್ಯುಸಿ ಆಗೋರೆ, ತೊಂದರೆ ಮಾಡೋದು ಬೇಡ. ಸರಿ ಅಣ್ಣ, ಬರಲಾ? ಓಕೆ. ಇವರೇ ಓನರು, ಇವರೇ ಹೆಡ್ಡು. ನಿಮ್ಮ ಹತ್ರ TVS ಗಾಡಿ ಬರ್ತಾ ಇದ್ದಾವೆ, ಬಜಾಜ್ ಬರ್ತಾ ಇದ್ದಾವೆ ಜಾಸ್ತಿ? ಎರಡು ಬರ್ತವೆ. ಎರಡರಲ್ಲಿ ಯಾವ ಜಾಸ್ತಿ ಬರ್ತಾ ಇರೋದು ಇವಾಗ? ಸದ್ಯಕ್ಕೆ ಬಜಾಜ್ ಅನ್ಕೋತೀನಿ ಓಡ್ತಾ ಇರೋದು. ಬಜಾಜ್ ಓಡ್ತಾ ಇರೋದು. ಈ TVS ಬಂದಾಗಿಂದ ಇವೇ ಓಡ್ತಾ ಇದೆ ನೋಡಿ. ಹಾಂ, ಇಲ್ಲೇ 2 ಗಾಡಿ ಇವೆ. ಆಚೆ ಒಂದಿದೆಯಲ್ಲ? ಹಾಂ, ಆಚೆ ಒಂದು, ಇದೊಂದು 2. ಹೌದಾ? ಅಲ್ಲೊಂದಿದೆಯಲ್ಲ ಮೂಲೆಯಲ್ಲಿ. ಹಾಂ. ನಿಮ್ಗೆ ಅವತ್ತೇ ಅಂದರೆ ನಿಮಗೆ ಶೋರೂಮ್ ಅವ್ರು ಕೊಡ್ತಾ ಇರೋದಾ, ಕಸ್ಟಮರ್ ತಂದುಬಿಟ್ಟಿರೋದ? ಶೋರೂಮ್ ಅವ್ರು ಕೊಡ್ತಾ ಇರೋದು. ಕಸ್ಟಮರು ನೀವು? ಹಾಂ. ಇದು ಕಸ್ಟಮರು. ಈ TVS ಇದು TVS ಶೋರೂಮ್. ಗಾಡಿನೇ ಚೆನ್ನಾಗಿತ್ತು ಬಿಡಿ. ಇದು ನಿಮ್ಮ ನಂಬರ್ 86. ಗಾಡಿ ಸಖತ್ತಾಗೈತೆ ಬ್ರೋ. ಇದು ಒಂಥರ ಗಾಡಿ ಒಂಥರ ಸಖತ್ತಾಗಿದೆ. ಮಿರರ್ ಒಂದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ನೋಡಿ, ಅಷ್ಟೇ ಕಾಣಿಸೋದು. ಈ ಕಡೆಯಿಂದ ನೋಡಿದ್ರೆ ಏನೋ ಈ ಕಡೆಗೆ ಮಾಡ್ಕೊಬೋದು, ಫುಲ್ ಬೆಂಡ್ ಮಾಡಿ, ಬಟ್ ಏನೂ ಕಾಣಿಸಲ್ಲ. ಹಂಗಾಗಿ ಔಟ್ಸೈಡ್ ಮಾಡ್ಕೊಂಡಿದ್ದೀನಿ. ಔಟ್ಸೈಡ್ ಮಾಡ್ಕೊಂಡ್ರೆ ಇಷ್ಟು ಕಾಣಿಸುತ್ತೆ ನೋಡಿ, ನಿಮಗೆ ಇಷ್ಟೇ ಕಾಣಿಸೋದು ಮಿರರ್ದು ಒಂದು ಸ್ವಲ್ಪ ಕಷ್ಟ, ಬಟ್ ಗಾಡಿ ಚೆನ್ನಾಗಿದೆ. ಗಾಡಿ ಚೆನ್ನಾಗೈತೆ ನೋಡಿ. ಇದೇ ಗೇರ್ ಐತೆ, 1 2 3 4 ಗೇರು. ಇದೇ ರಿವರ್ಸು. ನೀನು ರಿವರ್ಸ್ ಗೇರ್ ಹಾಕಬೇಕು ಅಂದರೆ ಇದೇ ಹಿಂಗೆ ಹಿಡ್ಕೊಂಡು ರಿವರ್ಸ್ ಗೇರ್ಗೆ ಇಲ್ಲಿ ಹಾಕ್ಬೇಕು. ಹಾಂ, ವಿಡಿಯೋ ಹಿಡ್ಕೊ ತೋರಿಸ್ತೀನಿ ನೋಡಿ. ಇದು ರಿವರ್ಸ್ ಗೇರ್ ಹಾಕ್ಬೇಕಂದ್ರೆ ಇಲ್ಲಿ ಹಿಂಗೆ ಹಿಡ್ಕೊಂಡು ಇದು ಹಿಂಗೆ ಎತ್ಬೇಕು ಅಷ್ಟೇ. ಆಮೇಲೆ ಬಿಟ್ಬಿಟ್ಟು ಮಾಮೂಲಿ ಹಿಂಗೆ ಎಕ್ಸ್ಟೆಂಡರ್ ಕೊಟ್ಟರೆ ಹಿಂಗೆ ಮೂವ್ ಆಗುತ್ತೆ. ಮತ್ತೆ ರಿವರ್ಸ್ ಗೇರ್ ತೆಗಿಬೇಕು ಅಂದರೆ ಹಿಂಗೆ. ಸಖತ್ತಾಗಿದೆ ಇದು ಸಿಸ್ಟಮು. ಈಗ ಮುಂಚೆ ಹೆಂಗಿತ್ತು ಅಂದರೆ ಇಲ್ಲಿ ಲಿವರ್ ಎತ್ತಬೇಕಾಯ್ತು. ಹೌದು.
ಆ ಥರ ಇತ್ತು. ಅದಿಲ್ಲ, ಇವಾಗ ಇದು ಚೆನ್ನಾಗೈತೆ. ಇದೊಂದು ಅಪ್ಡೇಟ್ ಆಗೈತೆ. ಅಂದ್ಬಿಟ್ರೆ ಆರನ್ನು ಐ ಬೀಮು ಲೋ ಬೀಮು, ಇದು ವೈಫರು, ಇದು ಐ ಬೀಮು ಲೋ ಬೀಮು, ಇದು ಹೆಡ್ಲೈಟು ಆನ್ ಆ್ಯಂಡ್ ಆಫ್. ಅದು ವೈಫರು ಕರೆಕ್ಟ್, ಇದು ಹೆಡ್ಲೈಟು ವೈಫರಲ್ಲ, ಇದು ವೈಫರು, ಇದು ಆರನ್ನು, ಇದು ಲೆಫ್ಟ್ ರೈಟ್ ಇಂಡಿಕೇಟರ್. ಅದೇ ಆರನ್ ಕನ್ನಡ ಯಾವುದು? ಆ ಕಡೆ ಅದು. ಹಾಂ, ಅದೇ ಇದು ಆರನ್ನು. ಅದಾಗ ಲೈಟ್ ಇಲ್ಲ ಇದು. ಹಾಂ, ಇವೇನು? ಆಮೇಲೆ ಇದು CNG ಪೆಟ್ರೋಲು. ಹಾಂ, ಇದು ಬಂದಿನಿ. ಚೆನ್ನಾಗೈತೆ ಗಾಡಿ ಅಷ್ಟೇ, ಇನ್ನೆಲ್ಲ ನಾರ್ಮಲ್ ಇರೋದು. ಸ್ವಲ್ಪ ಸಣ್ಣ ಪುಟ್ಟ ರಿವರ್ಸ್ ಗೇರ್ ಒಂದು, ಅದು ಬಿಟ್ಟರೆ ಇನ್ನೇನು ಇಲ್ಲ. ರಿವರ್ಸ್ ಗೇರ್ ಒಂದೇ ಆರ್ಡರ್ ಮಾಡಿರೋದು. ಆಮೇಲೆ ಕಂಪ್ಲೀಟಾಗಿ ಡ್ಯಾಶ್ ಬೋರ್ಡ್ ಚೇಂಜ್ ಮಾಡವ್ರೆ. ಡ್ಯಾಶ್ ಬೋರ್ಡ್ ಈ ಥರ ಇಲ್ಲ ಹಳೆದ್ರಲ್ಲಿ. ನೋಡಿ, ಇಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಇಟ್ಕೊಬೋದು. ಇದೆಲ್ಲ ಸೈಡ್ಗೆ ಕೊಟ್ಟಿದ್ದಾರೆ. ಈ ಕಡೆ ಗ್ಲೋ ಬಾಕ್ಸ್ ಲಾಕು, ಮತ್ತು ಇಲ್ಲಿ ನೋಡಿ, ಇಲ್ಲಿ ತೋರಿಸು, ಇಲ್ಲಿ ಚಾರ್ಜರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಚಾರ್ಜರ್ ಕೊಟ್ಟಿದ್ದಾರೆ. ಇಲ್ಲಿಗೆ ಮೊಬೈಲ್ ಹೋಲ್ಡರು, ಮೊಬೈಲ್ ಫಿಟ್ಟಿಂಗ್ ಅಂದರೆ ಸ್ಟ್ಯಾಂಡ್ ಹಾಕೋಬೇಕು. ಇದಕ್ಕೆ ಸ್ಟ್ಯಾಂಡ್ ಬರುತ್ತೆ ಅದಕ್ಕೇನೆ. ಹಾಂ, ಇದಕ್ಕೆ ಬರುತ್ತೆ. ಇಲ್ಲಿಗೆ ಸ್ಟ್ಯಾಂಡ್ ಹಾಕೊಂಡ್ರೆ ಮುಗೀತು. ಆಮೇಲೆ ನೋಡಿ, ಇದೆಲ್ಲ ಟೈಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಏನು ಹಿಂಗೆಲ್ಲ ಆಡ್ತಾ ಇದ್ರೆ ಅಲ್ಲೇ ಟೈಟ್ ಮಾಡಿಸ್ಕೋಬೇಕಾಯ್ತು. ಅಲ್ಲೇ ಟೈಟ್ ಮಾಡಿಸ್ಕೋಬೇಕಾಯ್ತು. ನೋಡಿದರೆ ಲೈಟ್ ಬರುತ್ತಾ ನೋಡಿ? ಏನೋ ಲೈಟೇ ಇಲ್ಲ ಅಲ್ಲಿ ಒಳಗಡೆ ಬಲ್ಪ್ ಐತೆ, ಏನೋ ಗೊತ್ತಾಯಿಲ್ಲ. ಎಲ್ಲ ಸ್ವಿಚ್ ಇದ್ರದ್ದೇ ಇರ್ಬೋದಾ? ಆನ್ ಮಾಡಿ ನೋಡೋಣ. ಅಲ್ಲೆಲ್ಲ ಆನ್ ಮಾಡಿ ಇಲ್ಲೇ ಆನ್ ಮಾಡಬೇಕು. ಚೆನ್ನಾಗೈತಪ್ಪ ಗಾಡಿ ಓಡ್ಸೋಕ್ಕೆ, ಸಖತ್ತಾಗೈತೆ, ಸ್ಮೂತ್ ಆಗೈತೆ, ಪಿಕಪ್ ಐತೆ. ಸೀಟ್ ಮಾತ್ರ ಒಬ್ರಿಗೇನೆ. ಸೀಟ್ ಒಬ್ರಿಗೇನೆ, ಇಬ್ರು ಕೂತ್ಕೊಳ್ಳೋಕೆ ಆಗಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಸೀಟು ಇದೇ ಇರಲಿ. ಸೀಟು ಬಿಡ್ಸಕ್ಕೆ ಹೋಗ್ಬೇಡ, ಕಟ್ಸಕ್ಕೆ ಹೋಗ್ಬೇಡ. ಲೈಫ್ ಬರುತ್ತೆ ಒಂದು. ಆಮೇಲೆ ಕಸ್ಟಮರ್ ಸರ್ ನಾನು ಬರ್ತೀನಿ ಅಂತಾರೆ. ಅವಾಗ ಅದು ಎಲ್ಲಿ ಕೂತ್ಕೊಟ್ಟಿರುತ್ತೆ, ಜಾಗ ಇಲ್ಲ ಅನ್ಬೋದು. ಸೀಟು ಕಟ್ಟಿಸ್ಬಿಟ್ರೆ ಸರ್ ನಿಮ್ಮ ಸುತ್ತ ಜಾಗ ಐತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಿತಾರೆ ಅಂತಾರೆ ನಮ್ಮ ಗಾಡಿಗೆ. ಇರೋದು ಒಂದು ಸ್ವಲ್ಪ ಕಾಣಿಸಲ್ಲ. ಇವಾಗ ಕಾಣಿಸುತ್ತಾ ಮಿರರು? ಅದೇನು ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ, ಬಟ್ ಪರವಾಗಿಲ್ಲ. ಏನಪ್ಪ ಅಂದರೆ ಒಂದು ಗೆಸ್ ಮೇಲೆ ಓಡಿಸ್ಕೊಬೇಕು ನಿಧಾನಕ್ಕೆ. ಜಾಸ್ತಿ ಆಯಿತು, ಇನ್ನೊಂಚೂರು. ಹಾಂ, ಬಿಡು ಸಾಕು. ಬಾಡಿ ಚೆನ್ನಾಗಿ ಕಟ್ಟಂಗೆ. ಬಾಡಿ ಚೆನ್ನಾಗೈತೆ. ಅಕ್ಕ ಒಂಚೂರು ಟೈಟ್ ಗಿಟ್ ಮಾಡ್ಬೇಕಿತ್ತು. ಅದೇ ಹಗ್ಗ ಟೈಟ್ ಮಾಡಬೇಕಾಗಿತ್ತು. ಸ್ವಲ್ಪ ಟೈಟ್ ಹಗ್ಗೆ ನಾವು ಮಾಡ್ಕೋಬೇಕು. ಅಲ್ಲಿ ಏನೋ ಗೊತ್ತಾ, ಅರ್ಜೆಂಟ್ ಹೊಡೆದಿರ್ತಾರೆ. ಟಾರ್ಪಲ್ ಎಲ್ಲ ಸ್ವಲ್ಪ ಲೂಸ್. ಅದೇ ಹಗ್ಗ ಟೈಟ್ ಆದರೆ ಟಾರ್ಪಲ್ ಟೈಟ್. ಹಾಂ, ಇಷ್ಟೈತೆ ಸ್ನೇಹಿತರೆ. ಓಕೆನಾ? ನಿಮ್ಗೆ ಏನಾದ್ರು ಬಾಡಿ, ಯಾಕೆಂದರೆ ತುಂಬ ಜನ ಕೇಳ್ತಾ ಇದ್ರು ಎಲ್ಲಿ ಕಟ್ಟಿಸ್ತೀರಾ, ಎಲ್ಲಿ ಕಟ್ಟಿಸೋದು ಅಂತ. ವಿಡಿಯೋ ಮಾಡಿರಲಿಲ್ಲ, ಅದಕ್ಕೆ ಯಾರಿಗಾದ್ರೂ ಯೂಸ್ ಆಗಲಿ ಅಂತೇಳಿ ನಾನು ಇವಾಗ ಬಾಡಿ ಬಿಲ್ಡರ್ದು ಸ್ವಲ್ಪ ಇನ್ಫಾರ್ಮೇಷನ್ನು ಕೊಟ್ಟಿದ್ದೀನಿ. ಓಕೆನಾ? ಅವರು ತುಂಬ ಬ್ಯುಸಿಯಾಗಿದ್ದಾರೆ, ಅವರು ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ. ನೋಡಿದ್ರಲ್ಲ, ಅವ್ರಿಗೆ ಗಾಡಿ ಜಾಸ್ತಿ ಇದ್ದಾವೆ, ಹಂಗಾಗಿ ಭಾನುವಾರ ಕೂಡ ಕೆಲಸ ಮಾಡ್ತಾಯಿದ್ದಾರೆ. ವರ್ಕರ್ಸ್ ಯಾರೂ ಬಂದಿಲ್ಲ, ಭಾನುವಾರ ಅಲ್ವಾ ಅಂತೇಳಿ ಅವರೇ ಬಂದು ವರ್ಕ್ ಮಾಡ್ತಾಯಿದ್ದಾರೆ. ನಿಮಗೆ ಬಾಡಿ ರೇಟು ಏನು ಎತ್ತ ಅಂತ ಅವ್ರಿಗೆ ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು. ಇನ್ಫಾರ್ಮೇಷನ್ ಏನೇ ಬೇಕು ಅಂತ ಅಂದ್ರೂ ಕೊಡ್ತಾರೆ. ಇವಾಗ ಈ ಗಾಡಿ ಇಷ್ಟಿದೆ, ಬನ್ನಿ ಮನೆ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಗಾಡಿ ಬಗ್ಗೆ ಡೀಟೇಲಾಗಿ ನೋಡೋಣ. ಸ್ನೇಹಿತರೆ, ಗಾಡಿ ತೊಗೊಂಡು ಹೋಗ್ತಾ ಇದ್ದೀವಿ ಮನೆ ಹತ್ರ. ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಗಾಡಿ ಅಂತೂ ಸಖತ್ತಾಗಿದೆ. ನಮ್ಮ ಗಾಡಿಗೂ ಈ ಗಾಡಿಗೂ, ನಮ್ಮ ಗಾಡಿ ಈ ಥರ ಹೋಗ್ತಾ ಇದ್ರೆ ಬರೀ ದಡ 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 ಅಂತ ಸೌಂಡು. ಆಯಿತಾ? ಗಾಡಿ ಎಲ್ಲೆಲ್ಲಿ ಯಾವ ಸೌಂಡ್ ಬರ್ತಾ ಇದೆ ಅಂತ ಜಡ್ಜ್ ಮಾಡೋಕ್ಕೆ ಆಗಲ್ಲ. ಅಂಥದ್ರಲ್ಲಿ ನೋಡಿ, ಗಾಡಿ ಫುಲ್ಲು ಜೀರೋ ಸೈಲೆಂಟು, ಜೀರೋ ವೈಬ್ರೇಷನ್ನು, ಸಖತ್ತಾಗೈತೆ. ಪಿಕಪ್ ಮಾತ್ರ ಸಖತ್ತಾಗೈತೆ. ಅಪ್ಪೆ ಗಾಡಿಗಿಂತಲೇ ಪಿಕಪ್ ಚೆನ್ನಾಗೈತೆ ಸೀರಿಯಸ್ಸಾಗಿ ಹೇಳ್ಬೇಕಂದ್ರೆ. ನೋಡಿ, ಇದು ಯಾವುದೋ ಇದೊಂದು ಸ್ವಲ್ಪ ಲೈಟು ಲೂಸ್ ಆಗಿದೆ, ಇದೊಂದು ಚೂರು ಸೌಂಡ್ ಬರ್ತಾ ಇದೆ, ಬೇಕಾಯ್ತದ ನೋಡಿ. ಅದು ಬಿಟ್ಟರೆ ಗಾಡಿ ಅಂತೂ ಸಖತ್ತಾಗಿದೆ. ಟಾಪ್ ಆ್ಯಂಡ್ ಟಾಪಲ್ಲಿ ಹೋಗ್ತಾ ಇದೆ ನೋಡಿ, 4 ಗೇರಲ್ಲಿ ಹೋಗ್ತಾ ಇದೆ ನೋಡಿ. ಕಿಲೋಮೀಟ್ರು ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಡಿಜಿಟಲ್. ಅದನ್ನು ಯಾವ ಥರ ಇದೆ ನೋಡಿ, ಫುಲ್ ಅಪ್ಡೇಟ್ ಮಾಡಿದ್ದಾನೆ ಗಾಡಿ. ಇದು ಡ್ಯಾಶ್ ಬೋರ್ಡ್ ಎಲ್ಲ ಫುಲ್ ಚೇಂಜ್ ಮಾಡಿದ್ದಾನೆ. ಸೀರಿಯಸ್ ಆಗಿ ಗಾಡಿ ಓಡಿಸ್ತಾ ಇದ್ರೆ ಸಕ್ಕಲ್ ಇನ್ಸ್ಪಿರೇಷನ್ ಆಗ್ತಾ ಇದೆ. ಸೀರಿಯಸ್ಲಿ ಗಾಡಿ ಓಡಿಸೋಕೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಂದರೆ, ನಮ್ಮ ಗಾಡಿ ಓಡಿಸ್ಬಿಟ್ಟು ಈ ಗಾಡಿ ಓಡಿಸ್ತಾ ಇದ್ರೆ ಯಾವುದೋ ಕಾರಲ್ಲಿ ಹೋಗ್ತಾ ಇದೀನೇನೋ ಅನ್ನೋ ಫೀಲ್ ಆಗ್ತಾ ಇದೆ. ಒಂದು ಚೂರು ಸೌಂಡ್ ಇಲ್ಲ ನೋಡಿ, ಗಾಡಿ ಎತ್ತಾಕಲ್ಲ. ಈ ಥರ ಬಂಪಿ ಮತ್ತು ಪ್ಯಾಚು ಅಲ್ಲೆಲ್ಲ ನಮ್ಮ ಗಾಡಿ ಎತ್ತೆತ್ತಿ ಎಸಿದ್ದೆ. ಈ ಗಾಡಿ ಅಷ್ಟೊಂದು ವೈಬ್ರೇಷನ್ ಇಲ್ಲ, ಎತ್ತೆತ್ತಿ ಎಸಿಯಲ್ಲ, ಸ್ಮೂತಾಗಿ ಹೋಗುತ್ತೆ ನೋಡಿ. ಆರಾಮಾಗಿ ಹೋಗ್ತಾ ಇದ್ದೀನಿ, 46 ಸ್ಪೀಡು.
ಅಂದರೆ ಈ ಗಾಡಿ ಅಪ್ಪೆ ಗಾಡಿ ಕಂಪೇರ್ ಮಾಡಿದ್ರೆ ಸ್ಪೀಡ್ ಚೆನ್ನಾಗಿದೆ, ಪಿಕಪ್ ಚೆನ್ನಾಗಿದೆ. ಆದರೆ ಬಟ್ ಅಪ್ಪೆ ಗಾಡಿ ಅಷ್ಟು ಲೋಡ್ನ ಹಾಕೋಕ್ಕಾಗಲ್ಲ ಇದಕ್ಕೆ, ಅದು ಮಾತ್ರ ಗ್ಯಾರಂಟಿ. ಅಪ್ಪೆ ಗಾಡಿ ಎಷ್ಟು ಲೋಡ್ ಕ್ಯಾರಿ ಮಾಡೋಕ್ಕೆ ಕಷ್ಟ ಐತೆ. ಅಂದರೆ ಇದು ಏನಪ್ಪ ಅಂದರೆ 236 ಎಷ್ಟೋ ಬರುತ್ತೆ ಸಿ ಸಿ, 200 ಸಮಥಿಂಗ್ ಏನೋ ಸಿ ಸಿ ಬರುತ್ತೆ. ಅಪ್ಪೆ ಗಾಡಿದು 599 600 ಸಿ ಸಿ, ಹಂಗಾಗಿ ಅದು ಪವರ್ಫುಲ್ ಇಂಜಿನ್ನು, ಓಕೆನಾ. ಬಟ್ ಸ್ಪೀಡ್ ಕೊಟ್ಟಿಲ್ಲ ಅದಕ್ಕೆ, ಪಿಕಪ್ಪು ಪವರು ಎಲ್ಲ ಚೆನ್ನಾಗಿದೆ, ಸ್ಪೀಡ್ ಕಡಿಮೆ ಇದೆ. ಬಟ್ BS6 ಎಲ್ಲ ಹೋಗುತ್ತೆ, 60-70 ಎಲ್ಲ ಹೋಗುತ್ತೆ. ಅದು ಹೈವೇ ಸಿಗಬೇಕು, ಈ ಥರ ಸಿಟಿಲಿ ಹೋಗೋಕ್ಕಾಗಲ್ಲ, ಹೈವೇಲಿ ಹೋಗುತ್ತೆ. ಬಟ್ ಈ ಗಾಡಿ ನಾರ್ಮಲಾಗಿ ಹೋಗ್ಬಿಡುತ್ತೆ, 60, 65, 70 ಎಲ್ಲ ನಾರ್ಮಲಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಬಟ್ ಇವಾಗ ಡ್ರೈವಿಂಗ್ ಮಾಡ್ತಾ ಇರೋ ಫೀಲಿಂಗು ಸಖತ್ತಾಗಿದೆ, ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಒಂದು ಚೂರು ನೋಡಿ ಹ್ಯಾಂಡ್ಲು ಬಿಟ್ಟಿದ್ದೀನಿ, ಒಂದೇ ಕೈಲಿ ಓಡಿಸ್ತಾ ಇರೋದು, ಒಂದು ಸ್ವಲ್ಪನೂ ವೈಬ್ರೇಷನ್ ಇಲ್ಲ, ವಾಬ್ಲಿಂಗ್ ಇಲ್ಲ. ಬಟ್ ಹೊಸ ಗಾಡಿ ಚೆನ್ನಾಗಿರುತ್ತೆ, ಬಟ್ ಹಳೆ ಗಾಡಿ ಆದ್ರೂ ಈ ಬಜಾಜಲ್ಲಿ ಗಾಡಿಗಳು ಚೆನ್ನಾಗಿದ್ದಾವೆ. CNG ಅಲ್ವಾ, ಹಂಗಾಗಿ ಸ್ಮೂತ್ ಇಂಜಿನು. ಮಿರರ್ ನೋಡಿ ಎಷ್ಟೈತೆ, ಅಲ್ಲಿ ಹಿಂದೆ ಯಾರು ಬರ್ತಾವ್ರೆ ಅನ್ನೋದೇ ಕಾಣಿಸಲ್ಲ ಗುರು. ನಮ್ಮ ಅಪ್ಪೆ ಗಾಡಿದು ಒಂದೇ ಸಮಸ್ಯೆ ಅನ್ಕೊಂಡಿದೆ, ಈ ಗಾಡಿದು ಅದೇ ಸಮಸ್ಯೆ ನೋಡಿ, ಅಷ್ಟೇ ಕಾಣೋದು. TVS ಅಲ್ಲಿ ಮಾತ್ರ ಮಿರರ್ ಬಗ್ಗೆ 2 ಮಾತಿಲ್ಲ, ನೆಕ್ಸ್ಟ್ ಲೆವೆಲ್. ಡೋರ್ ವಿಂಡೋ ಮಿರರು ಅದು ಸಕ್ಕತ್ತಾಗೈತೆ, ಡ್ಯಾಶ್ ಬೋರ್ಡು ಮತ್ತೆ ಮೀಟರ್ ಬೋರ್ಡ್ ಎಲ್ಲ ಸಕ್ಕತ್ತಾಗೈತೆ. ಅದನ್ನು ಈ 2ಕ್ಕೂ ಸರಿಯಾದ ಕಾಂಪಿಟೇಷನ್ ಮಾತ್ರ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 6 ಅಡಿ ಇದ್ದಿದ್ದು 3 ವೀಲರಲ್ಲಿ, ಇವಾಗ ಅದರಲ್ಲಿ 6.5 6.6 6.5 ಅಡಿ ಲೆಂತ್ ಇದೆಯಲ್ಲ, ಹಂಗಾಗಿ ಎಲ್ಲ ಗಾಡಿಗೂ ಟಕ್ಕರ್ ಕೊಡೋ ಅಂತ ಗಾಡಿ ಅಂತ ಹೇಳ್ಬೋದು TVS ಗಾಡಿ. ಚೆನ್ನಾಗಿದೆ ಗಾಡಿ, ಸಾಕಾಗೈತೆ ಗುರು. ನನಗಂತೂ ಹೆಂಗೆ ಅನ್ನಿಸ್ತಾ ಇದೆ ಗೊತ್ತಾ ಎಕ್ಸ್ಪೀರಿಯನ್ಸ್, ನಿಜವಾಗ್ಲೂ ನನ್ನ ಗಾಡಿ ಹಾಕ್ಬಿಟ್ಟು ಎಕ್ಸ್ಚೇಂಜ್ ಅಲ್ಲಿ ಗಾಡಿ ಎತ್ಕೊಂಡ್ಬಿಡೋಣ ಅಂತ ಅನಿಸ್ತೈತೆ. ಏನ್ ಪಿಕಪ್ ಐತೆ, ಏನ್ ಸ್ಪೀಡ್ ಹೋಗುತ್ತೆ ಅಂದ್ರೆ ಆರಾಮಾಗಿ ಸುಮ್ಮನೆ ಐಡ್ಲಿಂಗಲ್ಲಿ ಹಿಡಿತಾ ಇದ್ರೆ 50ರಲ್ಲಿ ಆರಾಮಾಗಿ ಹೋಗ್ತಾ ಇದೆ ಗಾಡಿ. ಓಡಿಸ್ತಾ ಇದ್ರೆ ಒಂಥರ ಸಖತ್ ಖುಷಿ ಐತೈತಪ್ಪ ಗಾಡಿ. ನಮ್ಮ ಗಾಡಿಗೂ ಈ ಗಾಡಿಗೂ ಲಾಟ್ ಆಫ್ ಡಿಫ್ರೆಂಟ್ ಅಂತ ಅನ್ಕೊಳ್ಳಿ. ಎಷ್ಟು ಲೈಟ್ ಅಂತ ಅನಿಸ್ತಾ ಇದೆ ಗಾಡಿ ಅಂದ್ರೆ, ಫುಲ್ ಲೈಟ್ ಓಡಿಸಕ್ಕಂತೂ ಸಖತ್ ಲೈಟ್ ಫೀಲ್ ಆಗ್ತಾ ಇದೆ ಗಾಡಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಗೇರ್ ಕೇಳಲ್ಲ ಇದು ಗಾಡಿ. ಹೆಚ್ಚು ಕಡಿಮೆ ಗುಂಡಿ ಪಂಡಿ ಏನಾದ್ರು ಒಂದು ಮೀಡಿಯಮ್ ಆಗಿ ಗೊತ್ತು ಅಂತಂದ್ರೆ ಅದೇ ಟಾಪ್ ಅಂಡ್ ಟಾಪ್ ಅಲ್ಲಿ 4ನೇ ಗೇರಲ್ಲಿ ಹೋಗ್ಬೋದು. ಗೇರು ಅದು ಕೇಳಲ್ಲ, ಗೇರ್ ಕೂಡ ಅವಶ್ಯಕತೆನೂ ಇಲ್ಲ. ಆರಾಮಾಗಿ ಒಂದು ಸ್ಲೋಪ್ ಆಗಿ ಒಂದು ಹಂಪ್ಸ್ ಇತ್ತು ಅಂತಂದ್ರೂ 4ನೇ ಗೇರಲ್ಲೇ ಸ್ಲೋ ಮಾಡ್ಕೊಂಡು ಅದೇ ಗೇರಲ್ಲಿ ಮತ್ತೆ ಪಿಕಪ್ ತಗೊಳುತ್ತೆ ಗಾಡಿ. ಅದೊಂದು ಸಖತ್ ಇಷ್ಟ ಆಯ್ತು ನನಗೆ. ನಮ್ಮ BS6 ಅಲ್ಲಿ 5 ಗೇರ್ ಅಲ್ವಾ, ಇದಕ್ಕೆ 4 ಗೇರ್ ಇರೋದು. ನಮ್ಮ BS6 ಆಪಲ್ಲಿ 5 ಗೇರ್ ಇರೋದ್ರಿಂದ ಸ್ವಲ್ಪ ಆದ್ರೂ ಸ್ಲೋ ಮಾಡಿದ್ರೆ ಗೇರ್ ಕೇಳುತ್ತೆ, 4ನೇ ಗೇರ್ ಪಕ್ಕ ಕೇಳುತ್ತೆ. ಆಮೇಲೆ ಈ ಬಜಾಜಲ್ಲಿ ಗೇರ್ ಕೊಟ್ಟಂಗೆ ಕಟ್ 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 ಅಂತ ಸೌಂಡ್ ಬರುತ್ತೆ. ಅದು ನಾರ್ಮಲ್ ಆಗಿ ಪ್ಯಾಸೆಂಜರ್ ಆಟೋದಲ್ಲೂ ಕೂಡ ನೋಡಿದ್ದೀನಿ. ಗೇರ್ ಹೊಡೆದ್ರೆ ಕಟ್ ಅಂತ ಸೌಂಡ್ ಬರುತ್ತೆ, ಅದು ನಾರ್ಮಲ್ ಅಂತ ಅನ್ಕೊಂತೀನಿ ಈ ಗಾಡೀಲಿ. ಸರ್ವಿಸ್ ಬುಕ್ ಇದು, ಇದೇನು ನಟ್ಟು ಬೋಲ್ಟ್ ಕೊಟ್ಟಂಕಲ್ಲ, ಈ ನಟ್ಟು ಬೋಲ್ಟು ಇದ ಫಸ್ಟ್ ಟೈಟ್ ಮಾಡಿದ, ಏನು ಹೊಸ ಸೌಂಡ್ ಬರೋದು. ಅದೆಲ್ಲ ಕೊಟ್ಟಾರ ನೋಡಿ, ಕಿಟ್ಸ್ ನಂಬರು ಮಾಡಲು ಸರ್ವಿಸ್ ಬುಕ್ ಕೊಟ್ಟವ್ರೆ, ಜಾಕ್ ಐತೆ, ಇದು ಫೈರ್ ಎಕ್ಸ್ಟೈರ್ ಕೊಟ್ಟವ್ರೆ. ಆಮೇಲೆ ಅಷ್ಟೇ, ಇನ್ನೇನಿಲ್ಲ. ಇದ್ರೊಳಗಡೆ ಟೂಲ್ಸ್ ಐತೆ, ಏನೇನು ಕೊಟ್ಟವ್ರೆ ನೋಡೋಣ. ಮ್ಯಾಟ್ ಒಂದು ಕೊಟ್ಟಿಲ್ಲ, ಮ್ಯಾಟ್ ಕೊಡಬೇಕಾಗಿತ್ತು, ಫ್ಲೋರ್ ಮ್ಯಾಟು. ಕೇಳ್ದ ನೀನು ಫ್ಲೋರ್ ಮ್ಯಾಟು? ಗಾಡಿಗೆ ಏನೇನು ಕೊಡೋದು, ಮ್ಯಾಟ್ ಗಿಟ್ ಏನೂ ಇಲ್ಲ ಅಂತ ಇಲ್ಲ ಅಂತ ಸಂಜೆ ಬೇರೆ ಆಗಿತ್ತಲ್ಲ ಗಾಡಿ ಕೊಡೋದು. ಮ್ಯಾಟ್ ಕೊಡ್ತಾರೆ, ಕೊಟ್ಟಿಲ್ಲ ಅನ್ಸುತ್ತೆ ನಿಮಗೆ. ಅದೇ ಜಾಕು, ಜಾಕ್ ರಾಡು, ಸ್ಪಾನರು, ಒಂದು ಸ್ಪಾನರು, ಒಂದು ಸ್ಕ್ರೂ ಡ್ರೈವರ್ ಅಷ್ಟೇ. ದೊಡ್ಡದಾಗತ್ತೆ ಇದು, ಆಗೋದಿಲ್ಲ. ಅಷ್ಟೇ ನೋಡಪ್ಪ, ಇನ್ನೇನಿಲ್ಲ ಕೊಟ್ಟಿರೋದು. ಮಡಿಕೆಬಿಡು, ಎತ್ತಿಟ್ಕೊ ನೀಟಾಗಿ. ಹಾಂ ಡೋರ್ ಒಂಚೂರು ಸೌಂಡ್ ಇಲ್ಲ ನೋಡು. ಈ ಥರ ಐತೆ.
ಹಗ್ಗ ಒಂದು ಟೈಟ್ ಬಂದಿಲ್ಲ ಅನ್ನೋದು ಬಿಟ್ರೆ ಎಲ್ಲ ಓಕೆ. ಬಾಡಿ ಸ್ವಲ್ಪ ಹೈಟು ಕಡಿಮೆ ಆಯಿತು ಅಂತ ಅನ್ಕೊತೀನಿ. 5.75 ಅಡಿ ಹೇಳಿದ್ದು, ನಾನು 6 ಅಡಿ ಹೇಳಿದ್ದೆ. 5.75 ಸಾಕು ಅಂತೇಳಿ ಕಟ್ಟವ್ರೆ. ಸ್ವಲ್ಪ ಹೈಟ್ ಕಡಿಮೆ ಆಯಿತು ಅಂತ ನನಗೆ ಅನ್ನಿಸ್ತಾ ಇದೆ. ಹೈಟ್ ಕಡಿಮೆ ಇರೋದ್ರಿಂದ ಏನಪ್ಪ ಅಡ್ವಾಂಟೇಜ್ ಅಂದರೆ, ಅಡ್ಡ ಪೋಲ್ ಹಾಕಿರ್ತಾರಲ್ಲ ಅಲ್ಲಿ ಗಾಡಿ ಪಾಸ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಹೈಟ್ ಕಡಿಮೆ ಏನಿಲ್ಲ, ಕರೆಕ್ಟಾಗಿ ಐತೆ. ನೋಡಿ, ಇದು ಡಬಲ್ ಸಸ್ಪೆನ್ಷನ್ ಬರುತ್ತೆ. ಈ ಕಡೆನೂ ಬರುತ್ತೆ, ಈ ಕಡೆನೂ ಬರುತ್ತೆ. ಹಾಂ, ಇನ್ನೇನಿಲ್ಲ ಸ್ನೇಹಿತರೆ, ಇನ್ನೇನು ಗಾಡಿ ಬಗ್ಗೆ ಎಲ್ಲ ಗೊತ್ತಿರೋದಿಲ್ವಾ. ಒಟ್ನಲ್ಲಿ ಗಾಡಿ ಅಂತೂ ಸಖತ್ತಾಗಿದೆ, ಎಕ್ಸ್ಪೀರಿಯೆನ್ಸು. ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ. ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ಗೊತ್ತಿರೋಷ್ಟನ್ನು ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.